ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಶಂಕರಾನಂದ ಯೋಗಿ ಇವರು ಬರೆದಿರುವ ನಾಳೆ ಎಂಬನ ಮನೆ ಹಾಳು ಅನ್ನುವಂತಹ ಈ ಒಂದು ತತ್ವಗೀತೆಯನ್ನು ನೋಡೋಣ. ಅದಕ್ಕಿಂತ ಮೊದಲು ನಾವು ಶಂಕರಾನಂದ ಯೋಗಿ ಇವರು ಯಾರು ಅಂತ ನೋಡೋಣ. ಕರ್ನಾಟಕದ ಬಯಲು ಸೀಮೆಯ ಪ್ರಮುಖ ತತ್ವ ಪದಕಾರ. 18ನೆಯ ಶತಮಾನದ ಕೊನೆಯ ಭಾಗ. ಚಿತ್ರದುರ್ಗದ ಮಹಾಲಿಂಗರಂಗ ಈತನ ಗುರು. ಈತನ ಅಂಕಿತ ರಂಗ, ಗುರುರಂಗ, ಮಹಾಲಿಂಗರಂಗ, ಕೈವಲ್ಯ ನವನೀತ ಮತ್ತು ಉತ್ತರ ಕೈವಲ್ಯ ನವನೀತ ಎಂಬ 2 ತತ್ವಪದಗಳ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಎಸ್ ನಟರಾಜ ಬೂದಾಳು ಅವರು ಸಂಪಾದಿಸಿದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು ಪ್ರಕಟಿಸಿದ ಶಂಕರಾನಂದ ಯೋಗಿ ಮತ್ತು ಇತರ ತತ್ವಪದಕಾರರ ವಾಚಿಕೆ. ಈ ಕೃತಿಯಿಂದ ಈ ತತ್ವಪದಗಳನ್ನು ಆರಿಸಿಕೊಳ್ಳಲಾಗಿದೆ. ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಈತನ ತತ್ವಪದಗಳನ್ನು ಹಾಡ್ತಾರೆ. ವಿದ್ಯಾರ್ಥಿಗಳೇ, ಈ ತತ್ವಪದದ ಒಂದು ಹಿನ್ನೆಲೆ ನೋಡುವ. ಜಾತಸ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದವನಿಗೆ ಮರಣ ನಿಶ್ಚಿತ ಅನ್ನುವಂತಹ ನುಡಿ ಪೂರ್ವಕಾಲದಿಂದಲೂ ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಈ ಬದುಕಿನ ಮೋಹ ಆಕರ್ಷಣೆಗಳು ತೀವ್ರವಾಗಿ ಮಾನವನ ಬದುಕು ಶಾಶ್ವತ ಅನ್ನುವಂಥ ಭ್ರಮೆಯಲ್ಲಿ ಇರಿಸಿದೆ. ಅಂದರೆ ಮನುಷ್ಯರು ತಾವು ಶಾಶ್ವತವಾಗಿ ಇರುವವರು, ನಿಜವಾಗಿಯೂ ಅವರ ಬಾಳು ಅನ್ನುವಂಥದ್ದು ಅಥವಾ ಈ ದೇಹ ಅನ್ನುವಂಥದ್ದು ನಶ್ವರ. ಆದರೆ ಅದನ್ನು ತಿಳ್ಕೊಂಡಿಲ್ಲ. ನಾವು ಕೊನೆಯವರೆಗೂ ಇರ್ತೇವೆ, 100 ವರ್ಷ 150 ವರ್ಷದವರೆಗೂ ನಾವು ಈ ಭೂಮಿಯಲ್ಲಿ ಇರ್ತೇವೆ ಅನ್ನುವಂಥ ಒಂದು ಶಾಶ್ವತತೆಯ ಭ್ರಮೆಯಿಂದ ಅವರಲ್ಲಿ ಅಧಿಕಾರ ಲಾಲಸೆ, ಶೋಷಣೆ, ಕ್ರೌರ್ಯ, ಅಮಿತ ಸಂಪಾದನೆ ಅಂದರೆ ಲೆಕ್ಕವಿಲ್ಲದಷ್ಟು ಸಂಪಾದನೆ ಮಾಡಿಡುವಂಥದ್ದು. ಇಂತಹ ಮನುಷ್ಯರನ್ನು ನೋಡಿದಾಗ ಈ ತತ್ವಪದ ಎಚ್ಚರಿಸುವಂತಹ ಕೆಲಸ. ಜ್ಞಾನ, ನಿರ್ಮೋಹ, ಉದಾರತೆ, ನಿಸ್ವಾರ್ಥ, ಸಜ್ಜನಿಕೆ, ವಿರತಿ, ಸದ್ಭಕ್ತಿ ಮೊದಲಾದ ಸದ್ಗುಣಗಳನ್ನು ರೂಢಿಸಿಕೊಂಡು ಕ್ಷಣಭಂಗುರ ಬಾಳನ್ನು ಸಾರ್ಥಕಪಡಿಸುವಂತಹ ಬಗೆಯನ್ನು ಈ ತತ್ವಪದ ವಿವೇಚಿಸಿದೆ. ಈಗ ನಾವು ತತ್ವಪದವನ್ನು ನೋಡೋಣ. ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆ ತನಕವಿರುವುದು ನಿಜವೇನು ಹೇಳು. ನಾಳೆಗೆ ಇದೆಲ್ಲವೂ ನಾಳೆ ಅನ್ನುವಂಥ ನಾಳೆ ನಾನು ಮಾಡ್ತೇನೆ, ನಾಳೆ ನಾನು ಇರ್ತೇನೆ, ನಾಳೆಗೆ ಈ ಒಂದು ಸಂಪಾದನೆ ಮಾಡ್ತಾ ಇದ್ದೇನೆ, ನಾಳೆಗೆ ಈ ಆಸ್ತಿ ಅನ್ನುವಂಥದ್ದು. ಇಲ್ಲಿ ಶಂಕರಾನಂದ ಯೋಗಿ ತತ್ವಕಾರರು ಹೇಳ್ತಾರೆ, ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆಯ ತನಕ ಇರುವುದು ನಿಜವೇನು ಹೇಳು. ಸತ್ಯವ, ನೀನು ನಾಳೆ ತನಕ ಇರುವಂಥ ಸತ್ಯವ ಅಂದರೆ ಹೇಳಲಿಕ್ಕಾಗೋದಿಲ್ಲ. ನಾಳೆ ಅನ್ನುವಂಥದ್ದು ನಾಳೆ ಬೆಳಿಗ್ಗೆ ಯಾವತ್ತೂ ಇವತ್ತಿನ ರಾತ್ರಿ ಮಲ್ಕೊಂಡವರು ನಾಳೆ ಹೇಳ್ತಾರೋ ಇಲ್ವಾ ಅಂತ ಎದ್ದ ನಂತರವೇ ಮುಂದಿನ ಜೀವನ ಅನ್ನುವಂಥದ್ದು. ಅಂದರೆ ಈಗಿನ ಬದುಕು ಹಾಗೇ ಇದೆ. ಯಾವಾಗ ಯಾರು ಎಷ್ಟು ಹೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ನಾಳೆಗೆ ಅಂತ ಹೇಳ್ತೀಯಲ್ಲ, ನಾಳೆ ಅನ್ನೋದು ನಿಜವಾ ಅಂತ ಕೇಳ್ತಾರೆ. ಮುಂದಿನ ಭಾಗದಲ್ಲಿ ನೋಡಿ, ಇದು ಯಾವುದು? ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆ ತನಕವಿರುವುದು ನಿಜವೇನು ಹೇಳು. ಇದು ಪಲ್ಲವಿ. ಮುಂದೆ ಚರಣವನ್ನು ಹೇಳ್ತಾರೆ. 1ನೇ ಭಾಗ ನೋಡಿ. ಕ್ಷಣಭಂಗುರವು ಎನ್ನಿಸದೆ ನಿನ್ನ ತನುವು ಅಚಂದ್ರಾರ್ಕವಾಗಿ ನಿಲ್ಲುವುದೇ, ದಿನವೂ ರೋಗದೆ ಸಾಯುತ್ತಿದೆ, ಇದನ್ನು ಮನದ ಒಳಗೆ ಅರಿತು ಶೀಘ್ರದಿ ಮುಕ್ತನಾಗದೆ. ನಾಳೆ ಎಂಬವನ ಮನೆ ಹಾಳು, ನೀನು ನಾಳೆ ತನಕ ಇರುವುದು ನಿಜವೇನು ಹೇಳು. ಇಲ್ಲಿ ಹೇಳ್ತಾರೆ, ತತ್ವಪದಕಾರರು ಹೇಳ್ತಾರೆ, ಕ್ಷಣಭಂಗುರವು ಎನ್ನಿಸದೆ, ಕ್ಷಣಭಂಗುರ ಈ ಜೀವ ಈ ಕ್ಷಣ ಇರ್ತದೋ ಇಲ್ವೋ, ಇನ್ನೊಂದು ಮುಂದಿನ ಕ್ಷಣದಲ್ಲಿ ಇರ್ತದೋ ಇಲ್ವೋ. ಈ ನಿನ್ನ ತನುವು, ನಿನ್ನ ಈ ದೇಹ ಇದೆಯಲ್ಲ, ಅದು ಅಚಂದ್ರಾರ್ಕವಾಗಿ ಸೂರ್ಯ ಚಂದ್ರರು ಇರುವವರೆಗೆ, ಚಂದ್ರ ಸೂರ್ಯರು ಇರುವವರೆಗೆ ಇರುವ ದೇಹ ನಿನ್ನದಲ್ಲ. ಅದು ಕ್ಷಣಭಂಗುರ, ಎಷ್ಟು ಹೊತ್ತಿಗೆ ಇರ್ತದೆ ಅಂತ ಇಲ್ಲ, ತಕ್ಷಣ ಇಲ್ಲವಾಗಿ ಬಿಡಬಹುದು. ಕ್ಷಣಭಂಗುರವು ಎನ್ನಿಸದೆ ನಿನ್ನ ತನುವು ಅಚಂದ್ರಾರ್ಕವಾಗಿ ನಿಲ್ಲುವುದೇ, ದಿನವಿರೋಗದೆ ಸಾಯುತ್ತಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದಲ್ಲ ಒಂದು ರೋಗದಿಂದ ಈ ದೇಹ ಅನ್ನುವಂಥದ್ದು ಸಾಯ್ತಾ ಇದೆ, ಮನುಷ್ಯರು ಸಾಯ್ತಾ ಇದ್ದಾರೆ. ಇದನ್ನು ಮನದ ಒಳಗೆ ಅರಿತುಕೋ, ನೀನು ಶೀಘ್ರದಿ ಮುಕ್ತನಾಗುವೆ. ಅಂದರೆ ಈ ದೇಹ ಅನ್ನುವಂಥದ್ದು ಅದು ಶಾಶ್ವತವಲ್ಲ. ದೇಹದ ಮೇಲಿರುವಂತಹ ಈ ಮೋಹ ಅನ್ನುವಂಥದ್ದು ಇದೆಯಲ್ಲ, ಅದು ಶಾಶ್ವತ ಅಲ್ಲ. ಈ ದೇಹ ಅನ್ನುವುದು ನಶ್ವರ. ಇಂದು ಇದ್ದದ್ದು ಮುಂದಿನ ಕ್ಷಣಕ್ಕೆ ಅದು ಇಲ್ಲವಾಗಿ ಹೋಗುವುದು. ಹಾಗಾಗಿ ನಿನ್ನ ಈ ದೇಹ ಅದು ಸೂರ್ಯಚಂದ್ರರು ಇರುವವರೆಗೆ ಇರುವಂಥದ್ದಲ್ಲ. ಸೂರ್ಯ ಬೆಳಗ್ಗೆ ಮೂಡ್ತಾನೆ, ಹೌದು, ಸಾಯಂಕಾಲ ಮುಳುಗೋದ್ರ ಒಳಗೆ ಈ ದೇಹ ಹೋಗಿಬಿಡ್ಬೋದು. ಹಾಗಾಗಿ ಅದನ್ನು ಅರಿತುಕೋ. ನಾಳೆ ಎಂಬುದು ಮನೆ ಹಾಳು, ನಾಳೆ ಎಂಬವನ ಮನೆ ಹಾಳಾಗಿ ಹೋಗ್ತದೆ. ನೀನು ನಾಳೆ ತನಕ ಇರುವುದೇ ಭರವಸೆ ಇಲ್ಲ, ಅಂತಹ ಗ್ಯಾರಂಟಿಯೇ ನಿನ್ನಲ್ಲಿ ಇಲ್ಲ. ಹಾಳುವಾದವ ಮಾಡಬಲ್ಲೆ, ನಿನ್ನ ಮೂಲತತ್ವವ ಕಿವಿಯ ಒಳಗೆ ಒಲ್ಲೆ.
ಕೂಳ ಕುಹಕ ವಿದ್ಯೆ ಬಲ್ಲೆ, ಎಷ್ಟು ಹೇಳಲು ಆಸೆ ಮೋಹವ ಬಿಡಲೊಲ್ಲೆ. ಈ ಮನುಷ್ಯ ಅನ್ನುವಂಥದ್ದು ಹೌದು, ಅವನು ಹಾಳು ವಾದವನ್ನು ಬರೇ ಭ್ರಮೆಯ ಒಳಗೆ ಬದುಕಿರ್ತಾನೆ. ಮೂಲ ತತ್ವ, ನಮ್ಮ ದೇಹ ಇರುವಂತಹ ಮೂಲ ತತ್ವ ಅದು ನಿನ್ನ ಕಿವಿಯ ಒಳಗೆ ಇಲ್ಲ. ಕೂಳ ದುಷ್ಟತನದ ಕುಹಕವನ್ನು ನೀನು ಬಲ್ಲೆ, ಎಷ್ಟು ಹೇಳಲು ಆಸೆ ಮೋಹವ ಬಿಡಲೊಲ್ಲೆ. ಎಷ್ಟು ಹೇಳಿದರೂ ಕೂಡ ಈ ತತ್ವಕಾರರು ಬಂದು ಎಷ್ಟು ಹೇಳಿದರೂ ಕೂಡ ಈ ದೇಹ ಅನ್ನುವಂತಹ ಮೋಹವನ್ನು ನೀನು ತೊರೆಯುವವನಲ್ಲ. ನೀನು ಈ ದೇಹದ ಮೇಲಿನ ಮೋಹವನ್ನು ಬಿಡು, ಹಾಳು ವಾದವ ಮಾಡದಿರು. ಆ ಮೂಲ ತತ್ವವನ್ನು ನಿನ್ನ ಕಿವಿಯ ಒಳಗೆ ಇರಿಸ್ಕೋ. ಕೂಳ ಕುಹಕ ವಿದ್ಯೆಯನ್ನು ನೀನು ಬಲ್ಲೆ. ಈ ದುಷ್ಟತನ ಹಾಗೆ ಮೋಹ ಅನ್ನುವಂತಹ ವಿದ್ಯೆಯಿಂದ ನೀನು ನಿನ್ನನ್ನು ಸಾಕುತ್ತಾ ಇದ್ದಿ. ನಾಳೆಗೆ ಅಂತ ಹೇಳ್ತಾ ಇದ್ದಿ. ಆದರೆ ನಾಳೆ ಎಂಬವನ ಮನೆ ಹಾಳು. ನಾಳೆ ತನಕ ನೀನು ಇರುವುದು ಅದು ನಿಜವೇನು ಹೇಳು. ನಾಳೆ ಅನ್ನುವುದು ಇಲ್ಲ. ಕೊಡಬೇಕಾದರೆ ನಾಳೆ ಎಂಬೆ, ಕಟ್ಟಿ ಇಡಬೇಕಾದರೆ ಎನ್ನದೀಗಲೇ ಎಂಬೆ. ಮಡದಿ ಮಕ್ಕಳಿಗಿರಲೆಂಬೆ, ನಾಳೆ ಜಡಿಯುವ ಯಮ ಭಟರುಗಳಿಗೆ ಏನೆಂಬೆ. ಅಂದರೆ ಇಲ್ಲಿ ಹೇಳ್ತಾರೆ, ಕೊಡಬೇಕಾದರೆ ಯಾರಾದರೂ ನಿನ್ನ ಹತ್ತಿರ ಬಂದು ಕೇಳಿದರೆ ನಾಳೆ ಕೊಡ್ತೇನೆ ಅಂತ ಹೇಳ್ತೀಯ. ಅಂದರೆ ನಿನ್ನ ಹತ್ತಿರ ಕೊಡಲು ಇದ್ದರೂ ಕೂಡ ಅದನ್ನು ಕೊಡಲು ಮನಸ್ಸಿರುವುದಿಲ್ಲ. ನಾಳೆ ಎಂಬೆ, ಯಾವುದಾದರೂ ಕೊಡಬೇಕು ಅಂತ ಹೇಳುವಾಗ ಯಾರಾದರೂ ಹಣ ಕೇಳಿದರೆ, ಯಾರಾದರೂ ಆಸ್ತಿಯನ್ನು ಏನಾದರೂ ಅಗತ್ಯದ ವಸ್ತುಗಳನ್ನು ಕೇಳಿದರೆ ಕೊಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಾಗಿ ನಾಳೆ ಬಾ ಅಂತ ಹೇಳ್ತಿ. ಕಟ್ಟಿ ಇಡಬೇಕಾದರೆ ಎನ್ನದು ಈಗಲೇ ಎಂಬೆ. ನಾಳೆಗೋಸ್ಕರ ಕಟ್ಟುವಂಥದ್ದು ಭವಿಷ್ಯಕ್ಕೆ ಇಂತಿಷ್ಟೇ ಇರಲಿ. ನಮ್ಮ ತಲೆಮಾರು ಮಾತ್ರ ಅಲ್ಲ, ಮುಂದಿನ ಮೊಮ್ಮಕ್ಕಳ ತಲೆಮಾರಿಗಾದರೂ ಇಡುವಷ್ಟನ್ನು ಕೂಡಲೇ ಮಾಡಿ ಇಡ್ತಾರೆ. ಇವತ್ತೇ ನಾನು ಮಾಡಿಡ್ತೇನೆ ಅನ್ನುವಂಥದ್ದು. ಉಳಿದದೆಲ್ಲ ಯಾವುದು ಮಾಡುವಂಥದ್ದು ಯಾರಿಗೋಸ್ಕರ? ಮಡದಿ ಮಕ್ಕಳಿಗೆ ಇರಲೆಂದೇ. ಅದು ಇದು ಅನ್ನುವಂತಹ ಹಣ ಆಸ್ತಿಗಳು ಎಲ್ಲವೂ ಕೂಡ ನನ್ನ ಹೆಂಡತಿ ಮಕ್ಕಳಿಗೆ ಇರಲಿ ಅಂತ ಹೇಳ್ತೀಯ. ನಾಳೆ ಜಡಿಯುವ ಯಮ ಭಟರಿಗೆ ಏನೆಂಬೆ. ನಾಳೆ ಜಡಿಯುವಂತಹ ನಿನ್ನನ್ನು ಬಂದು ಜಡಿಯುತ್ತಾರೆ, ನಿನ್ನನ್ನು ಬಂದು ಗುದ್ದುತ್ತಾರೆ ಯಮ ಭಟರು, ಅಂತಕರು ಬರ್ತಾರೆ. ಅಂತಕರು ಬಂದರೆ ಏನು ಹೇಳ್ತೀಯ? ಅಂತಕರು ಬಂದರೆ ಅದೇ ನಾಳೆಗೋಸ್ಕರ ನೀನಿಷ್ಟು ಜತನವಾಗಿ ಇಟ್ಕೊಳ್ತಾ ಇದ್ದೀಯಾ. ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ನೀನು ಇಷ್ಟು ಆಸ್ತಿ ಹಣವನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದೀಯಾ. ನಾಳೆ ಬಂದು ನಿನ್ನ ಈ ದೇಹವನ್ನು ಯಮಭಟರು ಕರೆದೊಯ್ಯಲು ನೀನು ಏನು ಹೇಳುತ್ತೀಯ? ಕೊಡಬೇಕಾದರೆ ನಾಳೆ ಎಂಬೆ. ಹಾಗೆ ನೀನು ಕೊಡಬೇಕು ಅಂತ ಅಂದರೆ ಆ ರೀತಿ ನೀನು ಜಿಪುಣತನವನ್ನು ತೋರಿಸ್ತಾ ಇದ್ದಿ. ಇಷ್ಟೆಲ್ಲ ಸಂಗ್ರಹ ಮಾಡಿ ಯಾರಿಗೆಂದು ಇಡ್ತೀಯ? ನಿನ್ನ ತನು ನಿನ್ನ ದೇಹ ಅನ್ನುವಂಥದ್ದು ಇದು ನಶ್ವರ. ಇಂದು ಇದ್ದಂತಹ ದೇಹ ನಾಳೆ ಬೆಳಿಗ್ಗೆ ಇದ್ದಂತಹ ದೇಹ ಸಾಯಂಕಾಲದ ಒಳಗೆ ಹೋಗಿಬಿಡ್ಬೋದು. ಹಾಗಾಗಿ ನಾಳೆ ಏನು ಕೂರಬೇಡ. ಬರುವ ಕಾಲದಿ ಬರಿಗೈ, ನೀನು ಹೊರಡುವ ಕಾಲದೊಳಗೆ ಬರಿಗೈ. ಪರರನ್ನು ಜರಿಯುವ ಬಾಯಿ, ಇಹಪರ ಕಾಣದಾಡುವ ತಲೆ ಹುಳಿತ ನಾಯಿ. ಅಂದರೆ ಇಲ್ಲಿ ಹೇಳ್ತಾರೆ, ನೀನು ಜನ್ಮಕ್ಕೆ ಬರುವಾಗ, ನೀನು ಹುಟ್ಟುವಾಗ ನೀನು ಬರಿಕೈಯಲ್ಲೇ ಬಂದೆ, ಹೋಗುವಾಗಲೂ ಕೂಡ ನೀನು ಬರಿಕೈಯಲ್ಲೇ, ಹೊರಡುವ ಕಾಲದೊಳಗೆ ಬರಿಕೈ. ನೀನು ಯಾವುದನ್ನು ಇಷ್ಟೆಲ್ಲ ಸಂಪತ್ತನ್ನು ಹೇರಿಟ್ಟರೂ ಕೂಡ, ಹಣ ಆಸ್ತಿ ಏನೆಲ್ಲ ಮಾಡಿಟ್ಟರೂ ಕೂಡ ನೀನು ಹೋಗುವಾಗ ಹೋಗಲೇಬೇಕು. ಹೇಗೆ ನೀನು ಬರಿಕೈಯಲ್ಲಿ ಬಂದಿದ್ದೀಯೋ ಹೋಗುವಾಗಲೂ ಅಷ್ಟೇ. ನನ್ನದು ಇದು ಆಸ್ತಿ ಇದೆ, ನನ್ನದು ಬಟ್ಟೆ ಬರೆ ಅಮೂಲ್ಯವಾದದ್ದಿದೆ, ನನ್ನ ಮೋಹದ ಹೆಂಡತಿ ಮಕ್ಕಳು ಇದ್ದಾರೆ, ನಾನು ಅವರನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೀನು ಬರಿಕೈಯಲ್ಲೇ ಹೋಗಬೇಕು. ಪರರನ್ನು ಜರಿಯುವ ಬಾಯಿ, ನಿನ್ನದು ಬೇರೆಯವರನ್ನು ನಿಂದಿಸುವಂತಹ ಬಾಯಿ. ಇಹಪರ ಕಾಣದೆ ಆಡುವ ತಲೆ ಹುಳಿತ ನಾಯಿ. ಅಂದರೆ ಯಾವುದು ಕೊಳೆತಂತಹ ನಾಯಿಯ ಹಾಗೆ. ನಾಯಿಯ ಒಂದು ದೇಹ ಇದೆಯಲ್ಲ, ಅದು ಕೊಳೆತು ಹೋದರೆ ಹೇಗೆ ಇದೆ, ಅದೇ ರೀತಿ ನಿನ್ನ ತಲೆಯೂ ಕೂಡ ಅಂತ. ಅಂದರೆ ಪರರನ್ನು ನಿಂದಿಸ್ತಾ ಇರ್ತಿ. ನಿನ್ನದು ಅನ್ನುವಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಕೂಡ ನೀನು ಬಿಟ್ಟು ಹೋಗಬೇಕು. ಅಂದರೆ ಇಂತಹ ಸಂಪಾದನೆಯಲ್ಲಿ ಅಥವಾ ಯಾವುದು ಅಧಿಕಾರದ ಹಮ್ಮಿನಲ್ಲಿ ಇರ್ಬೋದು, ಇನ್ನೊಬ್ಬರನ್ನು ಶೋಷಣೆ ಮಾಡುವಂಥದ್ದು ಇರ್ಬೋದು, ಇನ್ನೊಬ್ಬರನ್ನು ಕ್ರೂರವಾಗಿ ಹಿಂಸಿಸುವಂಥದ್ದು ಇರ್ಬೋದು, ಅಥವಾ ಸಂಪಾದನೆ ಮಾಡುವಂಥದ್ದು ಇರ್ಬೋದು. ಇದರಲ್ಲಿ ಮುಳುಗಿ ಹೋಗುವಂತಹ ಈ ಮನುಷ್ಯರನ್ನು ಕಂಡು ಈ ತತ್ವಪದಕಾರರು ಹೇಳುವಂಥದ್ದು, ವಿರತಿ ಸದ್ಭಕ್ತಿಯ ತಾಳು, ಅವನ್ನೆಲ್ಲ ಬಿಟ್ಟು ಬಿಡು. ಸಂಪತ್ತು ಹೇರುವುದನ್ನು, ಸಂಪತ್ತು ಸಂಗ್ರಹ ಮಾಡುವುದನ್ನು ಬಿಟ್ಟು ಬಿಡು. ಯಾಕಂದರೆ ನೀನು ಅದೆಲ್ಲವನ್ನು ಬಿಟ್ಟು ನೀನು ಹೋಗಬೇಕು. ಬರಿಕೈಯಲ್ಲಿ ಹೇಗೆ ಬಂದಿಯೋ ಅದೇ ರೀತಿ ಬರಿಕೈಯಲ್ಲೇ ಹೋಗಬೇಕು ನೀನು. ಹಾಗಾಗಿ ವಿರತಿ ಸದ್ಭಕ್ತಿಯ ತಾಳು, ಇವುಗಳಲ್ಲೆಲ್ಲ ನೀನು ವಿರತಿಯನ್ನು, ವೈರಾಗ್ಯವನ್ನು ತಾಳು. ನೀನು ವಿರತಿ ಸದ್ಭಕ್ತಿಯನ್ನು ತಾಳು. ದೇವರಲ್ಲಿ ನೀನು ಒಳ್ಳೆಯ ಭಕ್ತಿಯನ್ನು ಹೊಂದು. ಕೆಟ್ಟ ದುರಿತಾದಿ ಕುದಿಯುವುದು
ಕುದಿಯುವುದು ಯಾತರ ಬಾಳು. ಈ ಕೆಟ್ಟ ದುರಿತಗಳು, ಈ ಕಷ್ಟಗಳು, ಇವುಗಳಿಂದ ಕುದಿಯುವಂಥದ್ದು ಈ ಬಾಳು ಯಾವುದಕ್ಕೆ? ಸ್ಥಿರಮುಕ್ತಿ ಕಾಂತೆಯ ನಾಳು, ಸ್ಥಿರ ಭಕ್ತಿಯ ಕಾಂತೆ ಅಂದರೆ ಒಡೆಯ. ಸ್ಥಿರ ಭಕ್ತಿ, ದೇವರ ಮೇಲಿನ ಈ ಭಕ್ತಿಯೊಂದಿಗೆ ನೀನು ಇರು ಅಂತ ಹೇಳಿ ಕೊನೆಯದಾಗಿ ಹೇಳ್ತಾರೆ. ಈ ಅಂಕಿತನಾಮ ನೀವು ನೋಡಿರ್ಬೋದು. ನಮ್ಮ ಗುರು ಮಹಾಲಿಂಗನ ವಚನವ ಕೇಳು. ನಮ್ಮ ಆ ಗುರುವಿನ ಮಹಾಲಿಂಗನ ಆ ವಚನವನ್ನು, ಆ ಬುದ್ಧಿವಾದವನ್ನು ನೀನು ಕೇಳು. ನಾಳೆ ನಾಳೆ ಎಂದು ಕೂರಬೇಡ. ನಾಳೆ ಎಂಬವನ ಮನೆ ಹಾಳು. ನೀನು ನಾಳೆಯ ತನಕ ಇರುವುದು ಅದು ನಿಜವೇನು ಹೇಳು ಅನ್ನುವಂತಹ ಈ ಒಂದು ತತ್ವಗೀತೆಯನ್ನು ವಿದ್ಯಾರ್ಥಿಗಳೇ, ಶಂಕರಾನಂದ ಯೋಗಿ ಬರೆದಂತಹ ನಾಳೆ ಎಂಬನ ಮನೆ ಹಾಳು, ನಾಳೆ ಎಂದು ಹೇಳುವವನ ಮನೆಯು ಹಾಳು ಎಂದು ಹೇಳಿದಂತಹ ಈ ತತ್ವಪದ ಇಲ್ಲಿಗೆ ಮುಕ್ತಾಯವಾಗ್ತದೆ. ಇಲ್ಲಿ ಗಮನಿಸಬೇಕಾದಂತಹ ವಾಕ್ಯಗಳು, ಸಂದರ್ಭಕ್ಕೆ ಬರುವಂತಹ ವಾಕ್ಯಗಳನ್ನು ಗಮನಿಸಿ ನೋಡಿ. ನಿನ್ನ ತನುವು ಅಚಂದ್ರಾರ್ಕವಾಗಿ ನಿಲ್ಲುವುದೇ, ಇದನ್ನು ಯಾರು? ತತ್ವಪದಕಾರರು ಹೇಳಿರುವಂಥದ್ದು. ನಿನ್ನ ಮೂಲ ತತ್ವವ ಕಿವಿಯ ಒಳಗೊಲ್ಲೆ, ಸ್ಥಿರಮುಕ್ತಿ ಕಾಂತೆಯನ್ನು ಆಳು, ಇಹಪರ ಕಾಣದಾಡುವ ತಲೆ ಹುಳಿತ ನಾಯಿ. ಇನ್ನು ಮಾದರಿ ಪ್ರಶ್ನೆಯನ್ನು ನೋಡಿ. ನಾಳೆ ಎಂಬನ ಮನೆ ಹಾಳು ತತ್ವಪದ ಬಾಳಿನ ನಶ್ವರತೆಯನ್ನು ಅನಾವರಣ ಮಾಡುವುದರೊಂದಿಗೆ ಅದನ್ನು ಸಾರ್ಥಕಪಡಿಸುವ ಬಗೆಯನ್ನು ಹೇಗೆ ವಿವೇಚಿಸುತ್ತದೆ? ಎರಡನೇ ಪ್ರಶ್ನೆ ನೋಡಿ. ಇಂದಿನ ದಿನವೇ ಸುದಿನ ಎಂಬ ಅರಿವು ಪ್ರಸ್ತುತ ತತ್ವಪದದಲ್ಲಿ ಮೂಡಿಬಂದ ಬಗೆ ಹೇಗೆ? ವಿದ್ಯಾರ್ಥಿಗಳೇ, ಇಲ್ಲಿಗೆ ಶಂಕರಾನಂದ ಯೋಗಿ ಇವರು ಬರೆದಂತಹ ನಾಳೆ ಎಂಬನ ಮನೆ ಹಾಳು ಅನ್ನುವಂಥ ಈ ತತ್ವಗೀತೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.